ಸಹಜ ಸಂದರ್ಶನಗಳಿಗಾಗಿ ಇರುವಂತಹ ವಿಶೇಷ ವಾಹಿನಿ. ವೀಕ್ಷಕರೇ ನಮಸ್ಕಾರ. ಸಹಜ ಸಂದರ್ಶನ ಚಾನೆಲ್ ವತಿಯಿಂದ ನಾನು ಕೃಷ್ಣ ಬನಾರಿ ಮಾತಾಡ್ತಾ ಇದ್ದೀನಿ. ನಾವು ಈಗಾಗಲೇ ಈ ಚಾನೆಲ್ ಮೂಲಕ ಹಲವಾರು ಸಾಧಕರನ್ನು ಹಾಗೂ ಹಲವಾರು ವಿಶೇಷ ವ್ಯಕ್ತಿಗಳನ್ನು ಪರಿಚಯ ಮಾಡಿಕೊಟ್ಟಿದ್ದೀವಿ. ತಮ್ಮ ಸಹಕಾರ ತುಂಬ ಚೆನ್ನಾಗಿ ಕೊಟ್ಟಿದ್ದೀರಿ. ಇವತ್ತು ನಾವು ಕೋಟೆ, ಶಿವಮೊಗ್ಗದ ಕೋಟೆ ಶ್ರೀ ಮಾರಿಕಾಂಬ ಜಾತ್ರೆ ಸಂದರ್ಭದಲ್ಲಿ ವಿಶೇಷವಾದ ಒಂದು ವ್ಯವಸ್ಥೆಯನ್ನು ಇಲ್ಲಿ ಮಾಡಲಾಗಿದೆ. ಕೋಟೆ ಯುವಕ ಸಂಘದವರು ಈ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅದು ಏನು ವ್ಯವಸ್ಥೆ ಅಂದರೆ, ಕೋಟೆ ಕ್ಯಾಂಟೀನ್ ಅನ್ನೋ ಹೆಸರಿನಲ್ಲಿ ಆಹಾರ ಪದಾರ್ಥಗಳನ್ನು ಜನರಿಗೆ ಕೊಡುವಂತಹ ವ್ಯವಸ್ಥೆ, ಒಂದು ಕ್ಯಾಂಟೀನ್ ರೀತಿಯಲ್ಲಿ ಕೊಡುವಂಥ ವ್ಯವಸ್ಥೆಯನ್ನು ಕಳೆದ ಸುಮಾರು 25 ವರ್ಷಗಳನ್ನ ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದಾರೆ. ಈ ಕ್ಯಾಂಟೀನ್ ವಿಶೇಷತೆ ಏನು ಅಂದರೆ, ವರ್ಷಕ್ಕೆ 2 ವರ್ಷಕ್ಕೊಂದ್ಸಲ ಈ ಕ್ಯಾಂಟೀನ್ ಓಪನ್ ಆಗುತ್ತೆ. 2 ವರ್ಷಕ್ಕೆ ಓಪನ್ ಆದ ಕ್ಯಾಂಟೀನ್ ಕೇವಲ 4 ರಿಂದ 5 ದಿವಸಗಳು ಮಾತ್ರ ವ್ಯವಹಾರವನ್ನು ಮಾಡುತ್ತೆ. ಆ ವ್ಯವಹಾರದಲ್ಲಿ ಬಂದಂತಹ ಹಣವನ್ನು ಸಾಮಾಜಿಕ ಉದ್ದೇಶಗಳಿಗಾಗಿ ಈ ಸಂಸ್ಥೆ ಬಳಸ್ತಾ ಇದೆ. ಹಾಗಾಗಿ ಇದೊಂದು ವಿಶೇಷ ಕ್ಯಾಂಟೀನ್. ಆ ರೀತಿ ಆದ್ರಿಂದ ನಾವು ಅದರ ಪ್ರಮುಖರನ್ನ ಇವತ್ತು ನಾವು ಇಲ್ಲಿ ಒಂದು ಸಂದರ್ಶನವನ್ನು ಮಾಡ್ತಾ ಇದ್ದೀವಿ. ಈ ಕೋಟೆ ಯುವಕ ಸಂಘದ ಗೌರವಾಧ್ಯಕ್ಷರಾಗಿರುವಂತಹ ಶ್ರೀ ಬಾಲಚಂದ್ರ ಅವರು ನಮ್ಮ ಜೊತೆ ಇದ್ದಾರೆ ಇವತ್ತು. ಒಟ್ಟಾರೆ ಈ ಒಂದು ಹೊಸ ಯೋಜನೆಯ ಬಗ್ಗೆ, ಹೊಸ ಒಂದು ವ್ಯವಸ್ಥೆಯ ಬಗ್ಗೆ ಅವರು ನಮ್ಮ ಜೊತೆ ಇವತ್ತು ಮಾತಾಡ್ಲಿಕ್ಕಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. ನಮಸ್ಕಾರ ಬಾಲಚಂದ್ರ ಅವರೇ. ನಮಸ್ಕಾರ. ಕೋಟೆ ಯುವಕ ಸಂಘ, ಅದಕ್ಕೆ ಅದರದೇ ಆದ ಒಂದು ಘನತೆ ಇದೆ. ಸುಮಾರು 50-55 ವರ್ಷಗಳ ಇತಿಹಾಸ ಇದೆ. ಯಾಕೆ ಆ ಸಂದರ್ಭದಲ್ಲಿ ಕೋಟೆ ಯುವಕ ಸಂಘ ರಚನೆ ಆಯಿತು ಮತ್ತು ಅದರ ಚಟುವಟಿಕೆಗಳೇನು ಮುಖ್ಯವಾಗಿ? ಕೋಟೆ ಯುವಕರ ಸಂಘ ಈ ಶಿವಮೊಗ್ಗ ನಗರದಲ್ಲಿ ಅತ್ಯಂತ ಭಾರಿ ಹಳೆಯ ಕಾಲ, ಅಂದರೆ 55 ವರ್ಷಗಳ ಇತಿಹಾಸ ಇರತಕ್ಕಂಥ ಒಂದು ಸಂಘ. ಸಾಮಾಜಿಕ ಕಾರ್ಯಗಳು ಅಥವಾ ಯಾವುದೇ ಒಂದು ಕೋಟೆ ಯುವಕರ ಸಂಘ ಇದೆ ಅಂದರೆ ಅದೊಂದು ಸಾಮಾಜಿಕ ಸೇವೆಯಲ್ಲಿ ತೊಡ್ಕೊಳ್ತಾರೆ. ಯಾವುದೇ ಉದ್ದೇಶ ಇರ್ಬೋದು, ಯಾವುದೇ ಸಮಸ್ಯೆ ಆದರೂ ಸಹ ಅಂತ ಸ್ಪಂದಿಸುವಂಥ ಒಂದು ಮನಸ್ಥಿತಿ ಇರ್ತಕ್ಕಂಥ ಸಂಘದ ಅಧ್ಯಕ್ಷರು ಇರ್ಬೋದು, ಗೌರವಾಧ್ಯಕ್ಷರು ಇರ್ಬೋದು, ಹಾಗೂ ಪ್ರಥಮ ನಮ್ಮೆಲ್ಲ ಸದಸ್ಯರುಗಳು ಸಹ ನಮ್ಮ ಜೊತೆ ಇರ್ತಾರೆ. ಅಲ್ಲಿಂದ ಈಚೆಗೆ ಎಷ್ಟು ಜನ ಅಧ್ಯಕ್ಷರುಗಳಾಗಿರ್ಬೋದು ಈ ಸಂಸ್ಥೆಗೆ? ಈ ಸಂಸ್ಥೆಗೆ ಸಾಮಾನ್ಯ 2 ವರ್ಷಕ್ಕೆ ಒಂದೊಮ್ಮೆ ಅಧ್ಯಕ್ಷರನ್ನ ಆಯ್ಕೆ ಮಾಡ್ತೇವೆ, ಪ್ರತಿ 2 ವರ್ಷಕ್ಕೊಮ್ಮೆ. ಹಾಗಾಗಿ ಹೆಚ್ಚು ಕಡೆ ಒಂದು 25 ರಿಂದ 26 ಜನ ಅಧ್ಯಕ್ಷರು ಇದುವರೆಗೆ ಆಗಿದ್ದಾರೆ. ಹೌದು, ಆಗಿದ್ದಾರೆ. ಪ್ರಮುಖವಾಗಿ ಬಹುಶಃ ಇವತ್ತಿನ ಶಾಸಕರು ಕೂಡ ಒಂದ್ಸಲ ಹೌದು ಅಧ್ಯಕ್ಷರಾಗಿದ್ದವರು ಹಿಂದೆ, ಅಥವಾ ಬೇರೆ ಬೇರೆ ಪ್ರಮುಖರು, ಕಾರ್ಪೊರೇಟರ್ಗಳು ಇರ್ಬೋದು, ಬೇರೆ ಬೇರೆ ಪ್ರಮುಖರು ಕೂಡ ಇದರ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದಾರೆ ಅಂತ ಅನ್ಕೊಳ್ತೀನಿ. ಎಸ್.ಎನ್. ಚನ್ನಬಸಪ್ಪನವರು ಸಹ ಈ ಒಂದು ಸಂಘದ ಅಧ್ಯಕ್ಷರಾಗಿದ್ರು. ಆ ಅಧ್ಯಕ್ಷರಾದಂಥ ಸಂದರ್ಭದಲ್ಲಿ ನಾನು ಸಹ ಕಾರ್ಯದರ್ಶಿಯಾಗಿ ಅವ್ರ ಜೊತೆಯಲ್ಲಿ ಕೆಲಸ ಮಾಡಿದಂಥವನು. ಹಾಗಾಗಿ ಚೆನ್ನಿ ಅವರು ಸಹ ನಮ್ಮ ಜೊತೆ ಒಡನಾಟ ಇರ್ತಕ್ಕಂಥವ್ರು. ಇವತ್ತು ಅವರು MLA ಆಗಿದ್ದಾರೆ. ಆದ್ರೆ ಇಲ್ಲಿ ಬಂದಾಗ ಅವ್ರು MLA ಅಥವಾ ಆ ಥರದ ಯಾವುದೇ ಒಂದು ಹುದ್ದೆಗಳ ಬಗ್ಗೆ ಯೋಚನೆ ಮಾಡ್ತಾರೆ. ನಮ್ಮೆಲ್ಲರ ಸಂಘದ ಸದಸ್ಯರಾಗಿರ್ತಾರೋ ಆ ಥರದಲ್ಲಿ ಅವ್ರು ಇಲ್ಲಿ ನಡ್ಕೊಳ್ಳುವಂತ ರೀತಿ. ಅವರು ಸೇರಿದಂತೆ ಹಲವಾರು ಪ್ರತಿಷ್ಠಿತರು ಕೂಡ ಈ ಸಂಘದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿ. ಹೌದೌದು. ನಮ್ಮ ದತ್ತಾತ್ರೇಯ ಅವರು, ಹಿಂದೂ ಮಹಾಸಭಾದ ದತ್ತಾತ್ರೇಯ ಅವರು ಸಹ ಅಧ್ಯಕ್ಷರಾಗಿದ್ರು. ಅದೇ ರೀತಿ ವಿ ಡಿ ರವಿ ಅವರು ಅಧ್ಯಕ್ಷರಾಗಿದ್ರು. NS ಕೃಷ್ಣರವರು, ದೀನ್ ದಯಾಳ್ಜಿ ಅವರು 2 ಸಾರಿ 3 ಸಾರಿ ಅಧ್ಯಕ್ಷರಾಗಿದ್ದಾರೆ. ಅದೇ ರೀತಿಯಾಗಿ ಇನ್ನೂ ಸಾಕಷ್ಟು ಜನ, ಎಲ್ಲರ ಹೆಸರು ನಾನು ಹೇಳಲಿಕ್ಕೆ ಹೋಗಲ್ಲ. ಎಲ್ಲರೂ ಸಹ ಅಧ್ಯಕ್ಷ ಆಗಿ ಅವರ ಅವಧಿಗಳಲ್ಲಿ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಿದ್ದಾರೆ. ಯಾಕೆಂದ್ರೆ ಈ ರಂಗಮಂದಿರ ಇರ್ಲಿಲ್ಲ. ಈ ರಂಗಮಂದಿರವನ್ನು ಕಟ್ಟಿದ್ದು ಇದೊಂದು ಹೋರಾಟದ ಮುಖಾಂತರ ಈ ರಂಗಮಂದಿರ ಆಗ್ಲೇಬೇಕಂತೇಳಿ ಕೋಟೆ ಯುವಕರ ಸಂಘ ಎಲ್ಲಾ ಸಂಘ ಸದಸ್ಯರುಗಳು ಅವರು ಎಲ್ಲರಿಂದ ಸಂಗ್ರಹ ಮಾಡಿದಂತ ಇದರಲ್ಲಿ ಈ ಒಂದು ರಂಗಮಂದಿರ ಕಟ್ಟಿದ್ದೇವೆ. ಹಾಗೂ ಈ ಕೋಟೆ ಕ್ಯಾಂಟೀನ್, ಈ ಕ್ಯಾಂಟೀನ್ ಮಾಡಿದಂತ ಸಂದರ್ಭದಲ್ಲಿ ನಾವು ವಾಟರ್ ಟ್ಯಾಂಕ್ ಕಟ್ಟಿದೀವಿ. ಅದು ಆ ಸಂಘದ ದುಡಿಮೆಯಲ್ಲಿ ಕಟ್ಟಿರ್ತಕ್ಕಂಥ ಕ್ಯಾಂಟೀನ್. ಈಗ ಸುಮಾರು 25 ವರ್ಷಗಳ ಹಿಂದೆ ಈ ಕೋಟೆ ಕ್ಯಾಂಟೀನ್ ಅನ್ನೋ ಒಂದು ಯೋಜನೆಯನ್ನ ತಮ್ಮ ಸಂಘದ ವತಿಯಿಂದ ಪ್ರಾರಂಭ ಮಾಡಲಾಯಿತು. ವಿಶೇಷವಾಗಿ ಕೋಟೆ ಮಾರಿಕಾಂಬ ಜಾತ್ರೆ, ಶಿವಮೊಗ್ಗದ ಪ್ರತಿಷ್ಠಿತ ಕೋಟೆ ಮಾರಿಕಾಂಬ ಜಾತ್ರೆ ಪ್ರತಿ 2 ವರ್ಷಕ್ಕೊಮ್ಮೆ ನಡೆಯುತ್ತೆ. ಲಕ್ಷಾಂತರ ಜನ ಭಕ್ತಾದಿಗಳು ಬರ್ತಾರೆ. ಈ ಸಂದರ್ಭದಲ್ಲಿ ಅವರಿಗೆ ಊಟ ಉಪಹಾರ ಕೊಡುವಂತಹ ಒಂದು ಶುಚಿಯಾದ ಊಟ ಉಪಹಾರ ಮತ್ತು ಮಿತದರಲ್ಲಿ ಕೊಡ್ಬೇಕನ್ನೋ ವ್ಯವಸ್ಥೆಯಲ್ಲಿ ಕೋಟೆ ಯುವಕ ಸಂಘ ಯೋಚನೆ ಮಾಡಿತ್ತು ಅಂತ ನಮಗೆ ಮಾಹಿತಿ. ಹಾಗಾಗಿ ಆ ಕೋಟೆ ಯುವಕ ಸಂಘ ಯೋಚನೆ ಮಾಡಿ ಕೋಟೆ ಕ್ಯಾಂಟೀನ್ ಅನ್ನೋದನ್ನ ಒಂದು ವಿಶೇಷವಾದ ಕ್ಯಾಂಟೀನ್ ಅನ್ನ ಆರಂಭ ಮಾಡಿದೆ. ಇದು 2 ವರ್ಷಗಳಿಗೊಮ್ಮೆ ಬೇರೆ ಕ್ಯಾಂಟೀನ್ ನಿರಂತರ ವ್ಯವಹಾರ ಇಲ್ಲ. ಹೇಗೆ ಇದು ಕಲ್ಪನೆ ಹೇಗೆ ಬಂತು ಸರ್? ಕಲ್ಪನೆ ಅಂದ್ರೆ, ನಾವು ಈ ಸಂಘದಲ್ಲಿದ್ದಂಥ ಸಂದರ್ಭದಲ್ಲಿ ಎಲ್ಲರೂ ಕೂತು ಜನರಲ್ ಬಾಡಿನಲ್ಲಿ ಈ ಸರಿ ಮಾರಿ ಜಾತ್ರೆ ಆಗ್ಬೇಕಾದ್ರೆ ನಾವು ಯಾಕೆ ಒಂದು ಕೋಟೆ ಕ್ಯಾಂಟೀನ್ ಮಾಡಬಾರ್ದು, ಯಾಕೆ ಅದು ಉದ್ದೇಶ ಅಷ್ಟೇ. ನಮ್ಮಲ್ಲಿ ಬರ್ತಕ್ಕಂಥ ಈ ಬಿಸಿಲಲ್ಲಿ ಬರ್ತಕ್ಕಂಥ ಭಕ್ತಾದಿಗಳಿಗೆ ಏನಾಗುತ್ತೆ ಅಂದ್ರೆ, ದೇವಸ್ಥಾನ ದರ್ಶನಕ್ಕೆ ಬರ್ತಾರೆ. ಈ ಶುಗರ್ BP ಅಂತ ವೇರಿಯೇಷನ್ ಇರೋದ್ರಿಂದ ಆ ಜನರಿಗೂ ಆಸರೆ ಬೇಕು. ಯಾರು ಇಲ್ಲಿ ಸಹ ಅಂತ ಟೈಮಲ್ಲಿ ಯಾವ್ದು ಸಣ್ಣ ಇರೋ ಕ್ಯಾಂಟೀನ್ ಬಿಟ್ರೆ ಎಕ್ಸ್ಟ್ರಾರ್ಡಿನರಿ ಯಾರು ಕ್ಯಾಂಟೀನ್ ಹಾಕೋದು ಯೋಚನೆ ಮಾಡಿರಲಿಲ್ಲ ಯಾರು. ಅಂತ ಟೈಮಲ್ಲಿ ನಮಗೊಂದು ಯೋಚನೆ ಬಂತು, ಈ ಸಾರ್ವಜನಿಕರು ಇಷ್ಟೊಂದು ನಮ್ಮ ದೇವ್ರ ದರ್ಶನಕ್ಕೆ ಬರ್ತಕ್ಕಂಥವ್ರಿಗೆ ಈಗ ಸಡನ್ ದೇವ್ರ ದರ್ಶನ ಆಯ್ತಪ್ಪ, ಆದ ನಂತರ ಏನ್ ತಿರುಗಿ ಮನೆಗೆ ಹೋಗ್ಬೇಕು. ಮನೆ ಕೆಲವೊಂದು 4-5 ಕಿಲೋಮೀಟರ್ ದೂರ ಇರುತ್ತೆ, ಅಲ್ಲಿ ಹೋಗ್ಲಿಕ್ಕೆ ಅವ್ರಿಗೆ ಸುಮಾರು ಸಮಯ ಬೇಕು.
ಅಷ್ಟರೊಳಗೆ ನಾವು ಯೋಚನೆ ಮಾಡಿದ್ವಿ, ಒಂದು ಕ್ಯಾಂಟೀನ್ ಮಾಡಿದ್ರೆ ಬಂದವರು ಒಂದಷ್ಟು ನಾವೇನು ಭಾರಿ ಹೈ ರೇಟಲ್ಲಿ ಏನು ಕೊಡ್ತಾ ಇಲ್ಲ, ಒಂದು ಮಿಡ್ಲ್ ರೇಟಲ್ಲಿ ಕೊಡ್ತಾ ಎಲ್ಲರೂ ಏನು ಸಿಗುತ್ತೋ ಆ ರೇಟಲ್ಲಿ ಕೊಡ್ತಾ ಇದೀವಿ. ಅದಕ್ಕೋಸ್ಕರನೇ ಅವರೆಲ್ಲರೂ ಬಂದ್ಬಿಟ್ಟು ಇಲ್ಲಿ ತಿಂದ್ಬಿಟ್ಟು ಒಂದು ದಣಿಸ್ಕೊಂಡು ಇಲ್ಲಿ ಅವ್ರು ಮುಂದೆ ಹೋಗ್ಲಿ ಅನ್ನೋ ನಮ್ಮ ಆಲೋಚನೆ ಇತ್ತು ಅಷ್ಟೇ. ಆಲೋಚನೆ ಬಂತು, ಆ ಕ್ಷಣದಲ್ಲಿ ಅದನ್ನು ಶುರು ಮಾಡಿದ್ರಿ. ಶುರು ಮಾಡಿದ್ವಿ, ಹೌದು, ಹೌದು. ಶುರು ಮಾಡಿದ್ರಿ, ಬಹಳ ಸಣ್ಣದಾಗಿ ಶುರು ಮಾಡಿದ್ದು. ಇವತ್ತು ಕೋಟೆ ಕ್ಯಾಂಟೀನ್ ಮಾರಿಕಾಂಬಾ ಜಾತ್ರೆ ಒಂದು ಅವಿಭಾಜ್ಯ ಅಂಗ ಅನ್ನೋ ರೀತಿಯಲ್ಲಿ ಇವತ್ತು ಕಾರ್ಯನಿರ್ವಹಿಸ್ತಾ ಇದೆ. ನಿಜ ನಿಜ. ಸಾವಿರಾರು ಮಂದಿ ಬಂದು ಉಪಹಾರ ಸೇವಿಸ್ತಾರೆ, ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾರೆ, ಕಾದು ನಿಂತು ತಗೊಳ್ಳುವಂತ ವ್ಯವಸ್ಥೆ ಇವತ್ತು ಈ ಕ್ಯಾಂಟೀನ್ ವ್ಯವಸ್ಥೆಯಿಂದ ಆಗಿದೆ. ಹೌದು. ಇಲ್ಲಿ ವಿಶೇಷವಾಗಿ ನಾನು ಗಮನಿಸಿರೋದು, ಯಾರು ಕೂಡ ಅಲ್ಲಿ ಬಂದವರು ಅಂದ್ರೆ ಅಲ್ಲಿ ಸೇವೆಯನ್ನು ಕೊಡುವವರು ಉಚಿತವಾಗಿ ಕೊಡ್ತಾ ಇದ್ದಾರೆ. ಯಾಕೆ ಅದು ಅಂತ ಅಂದ್ರೆ ಯಾರು ಕೂಡ ದುಡ್ಡು ತಗೊಂಡು, ಸಂಬಳ ತಗೊಂಡು ಕೆಲಸ ಮಾಡ್ತಾ ಇಲ್ಲ. ಮೊದ್ಲು ಶುರು ಮಾಡಿರೋದು ನಮ್ಮ ಯೋಚನೆ ಇದಿಷ್ಟೇ, ಸಂಘದ ಸದಸ್ಯರು ಮಾತ್ರ ಇಲ್ಲಿರ್ಬೇಕು, ಅವ್ರು ಮಾತ್ರ ಇದ್ ಮಾಡ್ಬೇಕು ಅನ್ನೋ ಯೋಚನೆ ಹೊಂಟಂತವ್ರು. ಆದ್ರೆ ಆ ನಂತರದಲ್ಲಿ ಸಾಕಷ್ಟು ಜನ ನಮ್ಮ ಅತಿ ಆತ್ಮೀಯರು ಇರ್ತಾರೆ, ನಾವು ಬರ್ಬೋದ ಒಳಗಡೆ ಬಂದು ನಾವು ಸರ್ವಿಸ್ ಮಾಡ್ಬೋದು ಅಂತೇಳಿ. ಅವ ನಮಗೊಂದು ಯೋಚನೆ ಬಂದು, ಯಾಕೆ ಹೊರಗೆ ಬಂದು ಕೇಳಿದಾಗ ಆ ಸರ್ವಿಸ್ ಮಾಡ್ಬಿಡಿ ಅಂತ ಕೇಳೋಣ. ಸರಿ, ಯಾರಾದ್ರೂ ಪರವಾಗಿಲ್ಲಪ್ಪ, ನಮ್ಮ ಜೊತೆ ಹೊಂದ್ಕೊಂಡು ಇರ್ತಕ್ಕಂಥವ್ರು, ಯಾವ್ದು ತರ ತೊಂದರೆ ಇಲ್ದಿರ್ತಕ್ಕಂಥವ್ರು ಬಂದು ವ್ಯಕ್ತಿಗಳಲ್ಲಿ ಯಾವುದೇ ಒಂದು ಸರ್ವಿಸ್ ಮಾಡ್ಲಿಕ್ಕೆ ನಮ್ಗೆ ಯಾವ್ದು ಅಭ್ಯಂತರ ಇಲ್ಲ, ಬರ್ಬೋದು ಅಂತ ಹೇಳಿದ್ವಿ. ಹಾಗೆ ಅವರೆಲ್ಲರೂ ಬಂದ್ರು. ಇದರಲ್ಲಿ ಬೇರೆ ಬೇರೆ ಈ ಅಫಿಷಿಯಲ್ ಅಂದ್ರೆ ನಾನು ಹೇಳ್ತಾ ಇರೋದು, ಈ ಸರ್ಕಾರಿ ಅಧಿಕಾರಿಗಳು ಇರ್ಬೋದು, ಬ್ಯಾಂಕ್ನವರು ಇರ್ಬೋದು, ಅಥವಾ ಸ್ವಯಂ ಸೇವಾ ಸಂಘ ಸಂಸ್ಥೆ ಪ್ರಮುಖರು, ಅವ್ರು ಕೂಡ ಬಂದು ಇಲ್ಲಿ ತಿಂಡಿ ಕೊಡುವಂಥದ್ದು, ಟೋಕನ್ ಕೊಡುವಂಥದ್ದು, ಹಣ ಇಸ್ಕೊಳ್ಳುವಂಥದ್ದು, ಈ ತರದ್ದು ಮಾಡ್ತಾ ಇದಾರಲ್ವಾ ಅಂತ. ಇದು ಅದು ವಿಶೇಷತೆ ಅಂತ ನಾನು. ಅದು ವಿಶೇಷತೆ ಅಂದ್ರೆ ಈಗ ಇಲ್ಲಿ ಏನಂದ್ರೆ, ಇಲ್ಲಿ ಬಂದ ಮೇಲೆ ಯಾವ್ದೇ ಕಾರ್ಪೊರೇಟರ್, ಮಹಾಪೌರರು ಆಗಿರ್ಬೋದು, ಅಥವಾ MLA ಇರ್ಬೋದು, MLC, ಏನೇ ಒಂದು ಎಲ್ಲರೂ ಬರ್ತಾರೆ. ಬಂದಂತರ ಅವ್ರಿಗೆ ಅಲ್ಲಿ ಹುಡುಗರು ಮಾಡ್ತಕ್ಕಂಥ ಕೆಲಸವನ್ನು ನೋಡಿ ಅವ್ರಿಗೆ ಅದೇ ನಾವ್ ಯಾಕೆ ಒಂದು ಸರ್ವಿಸ್ ಮಾಡಬಾರ್ದು ಅನ್ನೋ ಒಂದು ಭಾವನೆ ಅವರಿಗೆ ಬಂದ್ಬಿಡ್ತದೆ. ನೋಡ್ತೀನಿ, ಆ ವಾತಾವರಣ ಆಗಿರುತ್ತೆ. ಆ ವಾತಾವರಣದಾಗ ಯಾವ್ದು ವ್ಯತ್ಯಾಸ ಇಲ್ಲ. ಬಂದವ್ರಿಗೆ ನಾವು ಮೈಕ್ ನಲ್ಲಿ ಅನೌನ್ಸ್ ಮಾಡ್ತಾ ಇದ್ದೀವಿ, ಇಂಥವ್ರು ಬಂದ್ರು, ಬರ್ಬೇಕು ಒಳಗಡೆ, ಸರ್ ತಿಂಡಿ ತಿನ್ಬೇಕು ಫಸ್ಟ್, ಆಮೇಲೆ ನಿಮ್ಮ ಒಂದು ಈ ಕ್ಯಾಂಟೀನ್ ಬಗ್ಗೆ ನಿಮ್ದು ಸಲಹೆ ಅಭಿಪ್ರಾಯವನ್ನು ತಿಳಿಸಿ ಅಂತೀವಿ. ಅವರು ನೋಡ್ತಾರೆ, ಎಲ್ಲ ತಿಂದ ಟೇಸ್ಟ್ ಅಲ್ಲಿ ನೋಡ್ಬಿಟ್ಟು ಆ ಟೇಸ್ಟ್ ಬಗ್ಗೆ ಪ್ರತಿಯೊಂದ್ರ ಬಗ್ಗೆ ಅವರು ವಿಚಾರವನ್ನು ತಿಳಿಸ್ತಾರೆ. ಸ್ನೇಹಮಯ ಕ್ಯಾಂಟೀನ್. ಹೌದು. ಆಮೇಲೆ ಇದು ಮಾರಿ ಜಾತ್ರೆ ಶುರು ಆಗುತ್ತೆ ಅಂತ 15-20 ದಿವಸ ಮೊದಲೇ ನಮ್ಮ ಸ್ನೇಹಿತರು, ನಂಗೆ ಇಡೀ ಶಿವಮೊಗ್ಗ ನಗರದ ಎಲ್ಲಾ ಕಡೆ ಓಡಾಡ್ತಿರ್ತೀನಿ. ಎಲ್ಲಾ ಕಡೆ ಬಾಲುವರೆ ಈ ಸರಿ ನಿಮ್ ಕೋಟೆ ಕ್ಯಾಂಟೀನ್ ಇರುತ್ತಲ್ವಾ, 100% ಇರುತ್ತಪ್ಪ, ಮಾಡೇ ಮಾಡ್ತೀನಿ ಅಂತ ಹೇಳಿ. ಯಾಕೆ ನಿಮ್ ಕ್ಯಾಂಟೀನ್ ತಿನ್ಬೇಕಂದ್ರೆ ಮಾಸ್ಟರ್ 5 ದಿವಸ ನಮ್ಗೆ ಅವಕಾಶ ಇದೆ. ಅಟ್ಲೀಸ್ಟ್ ಒಂದು 3 ದಿವಸ ನಾವು ಬಂದೇ ಬರ್ತೀವಿ ನಮ್ಮ ಫ್ಯಾಮಿಲಿ ಕರ್ಕೊಂಡು. ನಮಗೊಂಥರ ಆ ದಿವಸ ನಮ್ಮ ಮನೇಲಿ ಏನೋ ಮಾಡ್ಬೇಕು ಅಂತ ಅನ್ಸಲ್ಲ. ಹಾಗಾಗಿ ಎಲ್ಲದೂ ಸಹ ಕೋಟೆ ಕ್ಯಾಂಟೀನ್ ಆಗತ್ತೆ ಅಂತ ಎಲ್ಲರಿಗೂ ಒಂದು ಆ ವಿಶ್ವಾಸ, ಆ ಒಂದು ಖುಷಿ ಇದೆಯಲ್ಲ, ಅದು ಯಾಕೆಂದ್ರೆ ನಮ್ಮಲ್ಲಿ ಯಾವುದೇ ತಿಂಡಿ ಮಾಡ್ಲಿ 1 ಅವರ್ ಮೇಲೆ ಆ ತಿಂಡಿ ಇರೋದಿಲ್ಲ. ಈಗ ಒಂದು ರೈಸ್ ಬಾತ್ ಮಾಡೋದು 1 ಅವರ್ ಅಷ್ಟೇ, ಹೆಚ್ಚಂದ್ರೆ 1 ಅವರ್. ಅದ್ರ ನಂತರ ಆ ಐಟಮ್ ಸಿಗಲ್ಲ. ಮತ್ತೆ ಅದಕ್ಕೆ ನಾವು ಬೋರ್ಡ್ ಹಾಕಿರ್ತೀವಿ, ಎಲ್ಲ ಬೋರ್ಡ್ ಅದಕ್ಕೆ ಬೋರ್ಡ್ ನೋಡ್ಬಿಡ್ರಿ, ಐಟಮ್ 1 ಅವರ್ಗೆ ಒಂದ್ಸರಿ ಚೇಂಜ್ ಆಗ್ತಿರುತ್ತೆ. ಸಾಮಾನ್ಯವಾಗಿ ರೈಸ್ ಐಟಮ್, ಪಲಾವ್ ರೈಸ್ ಐಟಮ್ಗಳು, ಆಮೇಲೆ ರವೆ ವಾಂಗಿ ಬಾತ್ ಇರ್ಬೋದು, ಇಡ್ಲಿ, ವಡೆ, ಕೇಸರಿ ಬಾತು, ಉಪ್ಪಿಟ್ಟು, ಮೆಣಸಿನಕಾಯಿ ಬೋಂಡ, ಗೋಲಿ ಬಜೆಗೆ ಅತ್ಯಂತ ಡಿಮ್ಯಾಂಡ್ ನಮ್ಮಲ್ಲಿ. ಆಯ್ತಾ. ಆಮೇಲೆ ಸಂಜೆ ಟೈಮ್ 6 ಗಂಟೆ ನಂತರ 2ನೇ ದಿವಸದಿಂದ ರೊಟ್ಟಿ, ಎಣ್ಗಾಯಿ ಪಲ್ಯ, ಆಮೇಲೆ ಸ್ವೀಟ್ಗಳು, ಜಾಮೂನು, ಜಿಲೇಬಿ, ಈ ತರ ಪ್ರತಿಯೊಂದು ದಿನಕ್ಕೆ ಒಂದು ಸ್ವೀಟ್ ಚೇಂಜ್ ಮಾಡ್ತಾ ಇರ್ತೀವಿ. ನಿರಂತರವಾಗಿ ನಡೀತಾ ಇರ್ತದೆ ಕ್ಯಾಂಟೀನ್. 5 ದಿವಸ ನಿರಂತರವಾಗಿ, ಅಂದ್ರೆ ರಾತ್ರಿ ಹಗಲು ಕೂಡ ನಡೆಯುತ್ತೆ. ಅಂದ್ರೆ ಆಕ್ಚುಲಿ ಮೊದಲನೇ ದಿವಸ 24ನೇ ತಾರೀಕು ಬೆಳಿಗ್ಗೆ 10:00ವರೆಗೆ ಪೂಜೆ ಮಾಡಿ ಶುರು ಮಾಡ್ತೀವಿ. ಇದು ಮಾರನೇ ರಾತ್ರಿ 11 ಗಂಟೆಗೆ ಇದು ಕ್ಲೋಸ್ ಆಗುತ್ತೆ. ಅಂದ್ರೆ 24 ಗಂಟೆ ಕಂಟಿನ್ಯೂ, ಮೊದಲ ದಿವಸ ನೋ ರೆಸ್ಟ್ ಏನಿಲ್ಲ. ಆಯ್ತಾ. 11 ಗಂಟೆ, ಇವತ್ತು ರಾತ್ರಿ 11 ಗಂಟೆ ಕ್ಲೋಸ್ ಆಗುತ್ತೆ. 11 ಗಂಟೆ ಕ್ಲೋಸ್, ನಾಳೆ ಬೆಳಿಗ್ಗೆ 5:30 6 ಗಂಟೆ ಸ್ಟಾರ್ಟ್ ಮಾಡ್ತೀವಿ. 7 ಗಂಟೆ ಮತ್ತೆ ಸರ್ವಿಸ್ ಶುರು ಆಗುತ್ತೆ. 5 ದಿವಸ ನಡೆಯುತ್ತೆ. 5 ದಿವಸ. ಈಗ ಒಂದು ಸಣ್ಣ ಉದ್ಯಮದ ವಹಿವಾಟನ್ನು ನಿಯಂತ್ರಿಸೋದು ಕಷ್ಟ ಆಗತ್ತೆ. ಇಷ್ಟೊಂದು ಸಾವಿರ ಸಂಖ್ಯೆಯಲ್ಲಿ ಬರುತ್ತಾ ಭಕ್ತಾದಿಗಳು, ಅದಕ್ಕೆ ಬೇಕಾದಂತ ಅಡಿಗೆ, ಅದಕ್ಕೆ ಬೇಕಾದ ವ್ಯಕ್ತಿಗಳು, ಅದಕ್ಕೆ ಸಂಬಂಧಪಟ್ಟ ಸಂಪನ್ಮೂಲಗಳು ಮತ್ತು ಒಟ್ಟಾರೆ ವ್ಯವಹಾರ, ಇದನ್ನು ಹೇಗೆ ನಿಭಾಯಿಸೋದು ಕಷ್ಟ ಅನ್ಸಲ್ಲ? ಯಾಕಂದ್ರೆ ನೀವೆಲ್ಲರೂ, ಯಾರು ಇಲ್ಲಿ ಒಬ್ಬ ಪ್ರಮುಖರು ಅಂತಿಲ್ಲ. ಹೌದು, ಯಾರು ಪ್ರಮುಖ, ಎಲ್ಲರೂ ಸೇರಿ ಮಾಡುವಂಥದ್ದು. ಇದು ವ್ಯಾವಹಾರಿಕವಾಗಿ ಹೇಗೆ ನಿಭಾಯಿಸಕ್ಕೆ ಸಾಧ್ಯ ಆಗುತ್ತೆ? ವ್ಯಾವಹಾರಿಕವಾಗಿ ಅಂದ್ರೆ ಸರ್, ನಮಗೆ ಮೊದಲನೇದಾಗಿ ಯಾವುದೇ ಒಂದು ಕ್ಯಾಂಟೀನ್ ಅಥವಾ ಫಂಕ್ಷನ್ ಮಾಡ್ಬೇಕಾದ್ರೆ ಅಡಿಗೆ ಭಟ್ರುಗಳು, ಏನು ಅಡಿಗೆ ಭಟ್ರು, ಬಾಣಿಸಿಗರು ಅಂತ ಹೇಳ್ತೀವಿ, ಈ ಒಂದು ತಂಡ ಇದೆ. ಇದು ನಮ್ಮ ಜೊತೆ ಅನ್ಯೋನ್ಯವಾಗಿರ್ಬೇಕು. ಇಲ್ಲಿ ಏನಾಗುತ್ತೆ, ನಾನು ಬಂದು ಏನೋ ಹೇಳ್ತೀನಿ, ಇನ್ನೊಬ್ಬರು ಏನೋ ಹೇಳ್ತೀನಿ, ಆದ್ರೆ ಅಲ್ಲೊಂದು ತೀರ್ಮಾನ ಮಾಡಿರ್ತೀನಿ. ನಾವು ಯಾರೋ ಒಂದು 2-3 ಜನ ಏನಾದ್ರು ಚೇಂಜ್ ಮಾಡ್ಬೇಕಾದ್ರೆ ಅವ್ರಿಗೆ ಹೇಳ್ಬೇಕು. ಆದ್ರೆ ಯಾರು ಹೇಳಿದ್ರು ಸಹ ಅವ್ರು ಕೇಳ್ತಾರೆ. ಇಲ್ಲಿರ್ತಕ್ಕಂಥ SRN ವೆಸಲ್ಸ್ ಅವರೇ ನಮ್ಮಲ್ಲಿ ಅತಿ ಹೆಚ್ಚಿನ ಸಾರಿ ಈ ಒಂದು ಕ್ಯಾಂಟೀನ್ ನಡೆಸ್ಕೊಟ್ಟಿದ್ದವ್ರೆ. ಅವರು ಸಹ ಅತ್ಯಂತ ಸುಸ್ಥಿತಿಯಲ್ಲಿ, ಯಾರಿಗೂ ತೊಂದರೆ ಆಗಿದೆ, ಯಾರ ಮನಸ್ಸಿಗೆ ನೋವಾಗದೇ ರೀತಿಯಲ್ಲಿ. ಇವತ್ತು ಯಾರೋ ಒಬ್ಬ ಬಂದ್ಬಿಟ್ಟು, ಅಣ್ಣ ಒಂದು ಅರ್ಧ ಟೀ ಮಾಡ್ಬೇಕಿತ್ತು ಅಂತ, ಒಂದು 10-20 ಟೀ ಹುಡುಗರಿಗೆ ಅಂತೇಳಿ. ಅರೆ ಅದೇನೋ ಬಾಲನೇ ಹೇಳ್ಬೇಕು, ಅಥವಾ ದಯಾಳವ್ರು ಹೇಳ್ಬೇಕು, ಅಥವಾ MLA ಅವ್ರು ಹೇಳ್ಬೇಕು, ಆ ಥರದ್ದೇನೋ ಯೋಚನೆ ಇಲ್ಲ. ಯಾರೋ ಒಬ್ಬ ಹೇಳಿದ ನಮ್ಮ ಸಂಘದ ಸದಸ್ಯ, ಆಯ್ತು ಮಾಡೋಣ. ಯಾಕೆ ಸಂಘದ ಸದಸ್ಯರಿಗೆ ಆ ಒಂದು ಫೆಸಿಲಿಟಿ ಕೊಡ್ಬೇಕು. ಯಾಕೆಂದ್ರೆ ಅಲ್ಲೆಲ್ಲ ಕೆಲಸ ಮಾಡ್ತಿರ್ತಾರೆ, ಬಾಯ ಅನ್ಸುತ್ತೆ, ಟೀ ಬೇಕನ್ಸುತ್ತೆ. ಹಾಗೆ ಅವರು ಸಹ ಅಷ್ಟೇ ಅನ್ಯೋನ್ಯ ನಮ್ಮ ಜೊತೆಗಿದ್ದಾರೆ. ಆಗ ನಾವು SRN ವೆಸಲ್ಸ್ ನಂಬ್ಕೊಂಡು ಅವರಿಗೆ ಈ ಒಂದು ಪ್ರತಿಯೊಂದು ಸಾರಿನ ಹೆಚ್ಚಿನದಾಗಿ ಈ ಅಡುಗೆಯ ಒಂದು ಕ್ಯಾಟ್ರಿಂಗ್ ವ್ಯವಸ್ಥೆ ಏನಿದೆ ಅವರು
ಅವರೇ ಮಾಡ್ತಕ್ಕಂಥ ಎಲ್ಲದೂ ತಾಜಾ ತಿಂಡಿ, ಯಾವುದು ಹೌದು. ಉಳಿಯೋದೇ ಪ್ರಶ್ನೆ ಏನಿಲ್ಲ. ಉಳಿಯಂತ ಐಟಮ್ ಇದ್ರೆ ಮಾಡೋದಿಲ್ಲ, ಆ ಥರ ಡೌಟ್ ಬಂದ್ರೆ. ನಾವು ಉದ್ಯಮಿ ಜೊತೆಗೆ ಸಮಾಜ ಸೇವಕರು, ಇದಕ್ಕೂ ಸಮಯವನ್ನ ಕೊಡ್ತೀರಿ. ಈ 5 ದಿವಸಗಳ ಕಾಲ ಇದಕ್ಕೂ ಹೆಚ್ಚಿನ ಸಮಯವನ್ನ ಕೊಡ್ತೀರಿ. ಏನು ಪ್ರೇರಣೆ ಅದು ಅಂತ? ಸರ್, ಒಂದೇ ಒಂದೇನಂದ್ರೆ, ಈ ಒಂದು ಕ್ಯಾಂಟೀನ್ ಮಾಡ್ಬೇಕಾದ್ರೆ ನನ್ನ ಮನಸ್ಸಲ್ಲಿರುವಂಥದ್ದು, ಈಗ ನಮ್ಮಲ್ಲಿ ಇರ್ತಕ್ಕಂಥ ಒಂದು 50 ರಿಂದ 70 ಜನ ಸದಸ್ಯರು, 100 ಜನ ಇದ್ದಾರೆ, ಅದ್ರಲ್ಲಿ 50 ರಿಂದ 60 ಜನ ಆಕ್ಟಿವ್ ಆಗಿದ್ದಾರೆ. ಆ ಆಕ್ಟಿವ್ ಆಗಿದ್ದಾಗ ಎಲ್ಲರೂ ಅಲ್ಲಿ ಇರ್ಬೇಕಾದ್ರೆ ನಾನು ಅಲ್ಲಿರ್ಬೇಕು ಅಂತೇಳಿ ಒಂದೇ ಒಂದು ಮನೋಭಾವನೆ. ಯಾಕೆ ನನ್ನ ಡ್ಯೂಟಿಗಳಿದೆ, ನಾನು ಹೋಗ್ಬೇಕಾಗತ್ತೆ. ಅದ್ರ ಮಧ್ಯದಲ್ಲೂ ಸಹ ನಾನು ಅಲ್ಲಿ ಇರ್ಲಿಲ್ಲ ಅಂತಂದ್ರೆ ಬಂದಿರ್ತೇವೆ ನಮ್ 40 ಜನ, ಬಾಲೋ ಬಂದಿಲ್ಲ, ಅಥವಾ ಯಾರೋ ಒಬ್ಬ ಪರ್ಸನಲ್ ನೀವ್ ಯಾಕೋ ಕಾಣ್ಲಿ ಅಲ್ಲಿ ಸರಿ ಅಂತಾರೆ. ಆ ತರ ಆಗಬಾರ್ದು, ನಮ್ಮ ಮನ್ಸಲ್ಲಿ ಬರುತ್ತೆ ಆ ಅಭಿಮಾನ ಅಷ್ಟೇ. ಇದರಲ್ಲಿ ಯಾರೋ ಒತ್ತಡಕ್ಕೋಸ್ಕರ ಯಾರೂ ಬರೋದಿಲ್ಲ. ಎಲ್ಲರಿಗೂ ಅನ್ಸುತ್ತೆ ನಾವು ಬರ್ಬೇಕು, ಒಂದ್ 2 ಅವರ್ ಸರ್ವಿಸ್ ಮಾಡ್ಬೇಕು, ನಂತರ ರೆಸ್ಟ್ ತಗೊಳ್ತೀವಿ, ಮತ್ತೆ ತಿರ್ಗಿ ಕೂತ್ಕೊಳ್ತೀವಿ. ಆ ತರ ಆ ಒಂದು ಪ್ರೇರಣೆ. ಈಗ ವ್ಯವಹಾರ ನಡೀತದೆ, ಅದನ್ನ ನೀವು ಸಮಾಜ ಸೇವೆಗೆ ಬಳಸ್ಕೊಳ್ತೀರಿ ಅಂತ ಹೇಳ್ತಾ ಇದ್ದೀರಿ, ಅಂದ್ರೆ ಸಂಘಟನೆ ಹೇಳ್ತಾ ಇದೆ. ಹೇಗೆ ಅದನ್ನು ಯಾವ ರೀತಿಯಲ್ಲಿ ಅದು ವಿನಿಯೋಗ ಆಗುತ್ತೆ ಸರ್? ಇಲ್ಲಿ ಕೋಟೆ ಯುವಕರ ಸಂಘದಿಂದ ಸಾಮಾನ್ಯವಾಗಿ ಈ ವಾರ್ಷಿಕೋತ್ಸವ ಅಥವಾ ಯಾವ್ದಾದ್ರು ಒಂದು ಈಗ ಸಾಂಸ್ಕೃತಿಕ ಕಾರ್ಯಕ್ರಮ 2 ವರ್ಷಕ್ಕೊಂದ್ಸರಿ ಆ ಒಂದು ಕಾರ್ಯಕ್ರಮ ಮಾಡ್ತೇವೆ. ಅದಕ್ಕೊಂದಷ್ಟು ಹಣವನ್ನು ಖರ್ಚಾಗುತ್ತೆ. ಆ ಹಣವನ್ನು ಸಹ ನಾವು ಈ ಕ್ಯಾಂಟೀನ್ ಲಾಭದಲ್ಲಿ ಆಯ್ತವಾ, ಅಥವಾ ಇನ್ ಯಾವುದೇ ಒಂದು ಸಮಾಜ ಸೇವೆ. ಲಾಸ್ಟ್ ಟೈಮ್ ಈ ಕೋವಿಡ್ ಟೈಮ್ನಲ್ಲಿ ನಾವು ಎಲ್ಲರೂ ಸರ್ಕಾರಕ್ಕೆ ದುಡ್ಡನ್ನು ಕೊಡ್ತಾ ಇದ್ರು. ಅವಾಗ ಕೋಟೆ ಯುವಕ ಸಂಘ ಸಹ ಕೋವಿಡ್ ಟೈಮಲ್ಲಿ 50,000 ರೂಪಾಯಿನ ನಮ್ಮ ಈಶ್ವರಪ್ಪನವರು ಮಂತ್ರಿ ಆಗಿದ್ರು, ಅವ್ರ ಮುಖಾಂತರ ಒಂದು ದೇಶಕ್ಕೆ ಕಳಿಸಿದ್ವಿ ನಾವು. ಯಾಕೆ ನಮ್ಮ ಸಂಘದಲ್ಲಿ ಭಾರಿ ದುಡ್ಡಿದೆ ಅಂತಲ್ಲ, ನಾವು ಕಷ್ಟಪಟ್ಟು ಈ ದುಡಿಮೆ ಮಾಡಿರಲ್ಲ ಒಂದು 50,000 ರೂಪಾಯಿನ ನರೇಂದ್ರ ಮೋದಿ ಅವರು ಅಂದ್ರೆ ಈ ಒಂದು ಸರ್ಕಾರಕ್ಕೆ ಕೊಡೋಣ ಅಂತೇಳಿ ನಮ್ಮ ಒಂದು ಇದೆ. ಏನ್ ಹೇಳ್ತಾರೆ ಇದಕ್ಕೆ, ಸಾಮಾಜಿಕ ಕಳಕಳಿ ಅಂದ್ರೆ ಇದು ಅಷ್ಟೇ. ಈ ತರ ಚಟುವಟಿಕೆ ನಾವು ಭಾಗವಹಿಸ್ತೇವೆ. ಈ ವ್ಯವಹಾರದ ಮೂಲಕ ಬಂದದ್ರಲ್ಲಿ ಅದನ್ನ ವಿನಿಯೋಗವನ್ನು ಮಾಡ್ತೀರಿ. ಈಗ ಕಳೆದ ಸುಮಾರು 25 ವರ್ಷಗಳಿಂದ ಕ್ಯಾಂಟೀನ್ ನಡೀತಾ ಇದೆ. ಅಂದ್ರೆ ಸುಮಾರು 2 ವರ್ಷಗಳಿಗೆ ಮುಂದೆ ಒಂದು 12 ಸಲ ಈ ವ್ಯವಹಾರವನ್ನ ಮಾಡ್ತೀರಿ. ಇದನ್ನು ನಿರಂತರವಾಗಿ ಮುಂದುವರಿಸಿಕೊಂಡು ಹೋಗುವ ನಿಟ್ಟಿನಲ್ಲಿ ಹೊಸ ಪೀಳಿಗೆಗೆ ಆಸಕ್ತಿ ಇದೆಯಾ? ಹೇಗೆ? ಈಗ ನಿಮ್ಮ ಕಾಲ 25 ವರ್ಷದಿಂದ 50 ವರ್ಷದಿಂದ ಈ ಸಂಘ ಇದೆ. ಈ ನಂತರ ಇದನ್ನ ಹೊಸ ಪೀಳಿಗೆ ದಾಟಿಸ್ಬೇಕು. ಯಾಕಂದ್ರೆ ಇದೊಂದು ಕೋಟೆ ಮಾರಿಕಾಂಬಾ ಜಾತ್ರೆ, ಕೋಟೆ ಕ್ಯಾಂಟೀನ್ ಎರಡು ಇಲ್ಲದೆ ಜೊತೆಗೆ ಹೋಗುವಂತದ್ದು ಪ್ರತಿ ಸಾರಿ. ಸೊ ಇದು ಮುಂದಿನ ಪೀಳಿಗೆ ಹೇಗೆ ದಾಟಿಸ್ತೀರಿ ಇದನ್ನ? ಮುಂದಿನ ಪೀಳಿಗೆಗೆ ನಾವು ಅದಕ್ಕೆ ಏನ್ ಮಾಡ್ತಿದೀವಿ ಅಂದ್ರೆ, ನಮ್ಮ ಸಂಘದ ಸದಸ್ಯರು ಅಲ್ಲದೆ ಇರ್ತಕ್ಕಂಥವ್ರು ಸಹ ನಮ್ಮಲ್ಲಿ ಸರ್ವಿಸಿಗೆ ಬರ್ತಿದ್ದಾರೆ. ಆ ಸರ್ವಿಸಿಗೆ ಬರ್ತಾನೆ ಅವ್ರು ನಮ್ಮ ಸಂಘಕ್ಕೆ ಇನ್ವಾಲ್ವ್ ಆಗ್ತಾ ಬಂದಾಗ ಅವ್ರು ನಂತರ ತಗೊಳ್ಳುವಂತ ಪ್ರಕ್ರಿಯೆ ಮಾಡ್ಬಿಟ್ಟು ಅವ್ರನ್ನೇ ಮುಂದುವರಿಸುವಂಥದ್ದು. ಯಾಕೆಂದ್ರೆ ನಾವೇನು 50 ವರ್ಷ ರೀತಿಯಿಂದ ಹೇಳಿಕ್ಕಾಗಲ್ಲ, ನಮಗೂ ಏಜ್ ಆಗ್ತಾ ಹೋಗುತ್ತೆ, ನಮ್ಮಲ್ಲಿರೋ ಸಂಘ ಸದಸ್ಯರು ಎಲ್ಲರಿಗೂ ಏಜ್ ಆಗ್ತಾ ಹೋಗುತ್ತೆ. ಅದ್ರ ನಂತರ ನೆಕ್ಸ್ಟ್ ಪೀಳಿಗೆಗೆ ಅದನ್ನೆಲ್ಲ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಒಬ್ಬರು ಒಂದೊಂದು ಬರ್ತಾ ಇದ್ದಾರೆ, ಅವ್ರನ್ನ ಸೇರಿಸ್ಕೊಂಡು. ಯಾಕಂದ್ರೆ ಯಾರೋ ಹುಡುಗನ ಸುಮ್ಮನೆ ಸಂಘ ಸದಸ್ಯರು ಮಾಡಿ ಅವನ್ನೆಲ್ಲ ಬೆಂಗಳೂರಾಗಿದ್ರೆ ಮಂಗಳೂರಾಗಿದ್ರೆ ಅವ್ನಿಗೆ ಬರ್ಲಿಕ್ಕೆ ಆಗಲ್ಲ, ಒಬ್ಬ ಅವ್ನು ತೊಂದ್ರೆ ಇಲ್ಲ, ಯಾಕೆ ಅವ್ನು ದುಡಿಮೆ ಹೋಗ್ಲೇಬೇಕು. ಆದ್ರೆ ಸ್ಥಳೀಯಲ್ಲಿ ಬಿಸ್ನೆಸ್ ಮ್ಯಾನ್ಗಳಾಗಿ ಇಲ್ಲೇ ಬೆಳೆದಿರ್ತಕ್ಕಂಥ ಹುಡುಗರಿದ್ದಾರೆ, ಅಂಥವ್ರನ್ನ ಸಹ ನಾವಿಲ್ಲಿ ತಗೊಂಡು ಮುಂದಿನ ಪೀಳಿಗೆಗೆ ಅವ್ರನ್ನ ನಮ್ಮ ಒಂದು ಮಾರ್ಗದರ್ಶನ ಮುಂದೆ ಹೋಗ್ಲಿ. ಇಡೀ ಒಂದು ಕೋಟೆ ಕ್ಯಾಂಟೀನ್ ಲೈಫ್ ಲಾಂಗ್ ಈ ತರ ನಡಿಬೇಕಂತ ನಮ್ಮ ಆಸೆ ಇದೆ. ಕೋಟೆ ಕ್ಯಾಂಟೀನ್ ಖಾಲಿ ವ್ಯವಹಾರಕ್ಕಲ್ಲ, ಅದೊಂದು ಸಮಾಜ ಸೇವೆಗೆ, ಮುಂದಿನ ಪೀಳಿಗೆಗೆ ಒಂದು ಭದ್ರ ಬುನಾದಿ, ಸಂಸ್ಕೃತಿಯನ್ನ ಜೊತೆಗೆ ಜೋಡಿಸುವಂತ ಕೆಲಸವನ್ನು ಕೂಡ ಕೋಟೆ ಕ್ಯಾಂಟೀನ್ ಮಾಡ್ತಾ ಇದೆ. ಒಂದು ಕ್ಯಾಂಟೀನ್, ಕೋಟೆ ಯುವಕರ ಸಂಘ, ಕೋಟೆ ಕ್ಯಾಂಟೀನ್ ಕೋಟ್ನಲ್ಲಿ ಅದನ್ನ ಒಟ್ಟು ಸೇರಿಸುವಂತ ಕೆಲಸವನ್ನ ಮಾಡ್ತಾ ಇದ್ರಿ. ನಿಜವಾಗಿ ಇದೊಂದು ಒಳ್ಳೆಯ ಕಲ್ಪನೆ. ಈ ತರದ್ದು ಬೇರೆ ಬೇರೆ ಕಡೆ ಆಗಬೇಕು. ಆ ತರದ್ದು ಆಗ್ಲಿ, ಈ ತರದ್ದು ಪ್ರೇರಣೆ ಆಗ್ಲಿ. ಕೋಟೆ ಯುವಕ ಸಂಘ, ಕೋಟೆ ಕ್ಯಾಂಟೀನು ಇದೊಂದು ಪ್ರೇರಣೆ ಆಗ್ಲಿ. ಒಂದು ಕೋಟೆ ಮಾರಿಕಾಂಬಾ ಜಾತ್ರೆ ಜೊತೆಗೆ ಹೋಗ್ತಿರುವಂತ ಈ ಕೋಟೆ ಏನು ಕ್ಯಾಂಟೀನ್ ಇದೆ, ಅದೊಂದು ಅಸ್ಮಿತೆ ಅನ್ನೋ ರೀತಿಯಲ್ಲಿ ಅದು ಕಾರ್ಯನಿರ್ವಹಿಸ್ತಾ ಇದೆ. ಇದರ ಎಲ್ಲ ಸಂಘ ಸಂಸ್ಥೆಗಳ, ಈ ಸಂಸ್ಥೆಗಳ ಪದಾಧಿಕಾರಿಗಳಿಗೆ ಶುಭವನ್ನ ನಮ್ಮ ಚಾನೆಲ್ ವತಿಯಿಂದ ಹಾರೈಸ್ತಾ, ಈ ಸಮಾಜ ಸೇವೆ ನಿರಂತರವಾಗಿ ಮುಂದಕ್ಕೆ ಸಾಗಲಿ, ನಡೀತಾ ಇರಲಿ. ಇದರ ಎಲ್ಲ ಸದಸ್ಯರಿಗೆ ನಾವು ಅಭಿನಂದನೆ ಹೇಳ್ತಾ, ವೀಕ್ಷಕರು ಕೂಡ ಈ ಕೋಟೆ ಕ್ಯಾಂಟೀನಿಗೆ ಸಾಕಷ್ಟು ಸಹಕಾರವನ್ನ ಕೊಡಿ ಅಂತ ಈ ಸಂದರ್ಭದಲ್ಲಿ ನಾವು ವಿನಂತಿಯನ್ನು ನಮ್ಮ ಚಾನೆಲ್ ವತಿಯಿಂದ ವಿನಂತಿ ಮಾಡುತ್ತಾ, ಇಷ್ಟು ಹೊತ್ತು ನಮ್ಮ ಜೊತೆ ಇದರ ಗೌರವಾಧ್ಯಕ್ಷರಾಗಿರುವಂತಹ NS ಬಾಲಚಂದ್ರ ಅವರು ನಮ್ಮ ಹತ್ರ ಎಲ್ಲ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಅವರಿಗೂ ಕೂಡ ನಮ್ಮ ಚಾನೆಲ್ ಪರವಾಗಿ ಹಾಗೂ ನಿಮ್ಮ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ವೀಕ್ಷಕರೇ, ಸಹಜ ಸಂದರ್ಶನ ಚಾನೆಲ್ಗೆ ತಮ್ಮ ಸಹಕಾರವನ್ನು ನಿರಂತರವಾಗಿ ಕೊಡ್ತಾ ಬಂದಿದ್ದೀರಿ. ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡುವ ಮೂಲಕ ಹಾಗೂ ನಮ್ಮ ಹಲವಾರು ಸಂದರ್ಶನಗಳನ್ನ ವೀಕ್ಷಿಸುವ ಮೂಲಕ ನಮಗೆ ಸಹಕಾರವನ್ನು ನೀಡಬೇಕಾಗಿ ವಿನಂತಿಸ್ತಾ ಇದ್ದೀವಿ. ಅದೇ ರೀತಿ ಕೋಟೆ ಯುವಕ ಸಂಘಕ್ಕೂ ಕೂಡ ನಮಗೆ ಸಹಕಾರ ಕೊಡಬೇಕಾಗಿ ವಿನಂತಿಯನ್ನ ಮಾಡ್ತಾ ಇದ್ದೀವಿ. ಧನ್ಯವಾದಗಳು. ಪಕ್ಕದಲ್ಲಿ ಶಾಮಿಯಾನ ಹಾಕ್ತೀವಿ, ಅಲ್ಲಿ ಕೂತ್ಕೊಂಡು ನೀವು ಆಹಾರವನ್ನು ಸ್ವೀಕಾರ ಮಾಡಿ ಪಕ್ಕದಲ್ಲಿ ಕೈಗೊಳ್ಳಕ್ಕೆ ವ್ಯವಸ್ಥೆ ಮಾಡ್ತೀವಿ. ಅಲ್ಲೇ ಕಟ್ಟು ಅದೇ
ಖಾರ ಬಾತ್ ಇದೆ, ಕೇಸರಿ ಬಾತ್ ಇದೆ, ಹಾಗೆ ಬೆಟ್ಟಿ ಟಾಪ್ ಅಂತ ಇದೆ, ರೈಸ್ ಐಟಮ್ ಇದೆ ನೋಡಿ. ಸಿದ್ಧವಾಗಿರುವಂತಹ ಕೋಟಿ ಮಲ್ಲಿಕಾಂಬ ಜಾತ್ರೆ 2 ವರ್ಷ ನಡೆಯುತ್ತಾ ಇದೆ. ಅಂದರೆ ಈ ಜಾತ್ರೆಗೆ ಆಗಮಿಸುತ್ತಿರುವ ರಾಜ್ಯ ರಾಷ್ಟ್ರದಿಂದ ಆಗಮಿಸುತ್ತಿರುವ ಎಲ್ಲ ಸಂಸ್ಕೃತ ಮಹಾಶಯರಿಗೆ ಸಮಸ್ತ ಹಿಂದೂ ಬಾಂಧವರಿಗೆ ಕೋಟಿ ವೆಜಿಟೇಬಲ್ ಬಾತ್ ಇದೆ ನೋಡಿ, ವೆಜಿಟೇಬಲ್ ಬಾತ್, ಹಾಗೆ ಕೇಸರಿ ಬಾತ್ ಇದೆ, ಖಾರ ಬಾತ್ ಇದೆ. ಅಲ್ಲಿ ಹಾಕೊಳ್ಳೋಣ, ಅಲ್ಲಿ ಬೆಟ್ಟಿ ಅಲ್ಲಿ ಹಾಕೊಳ್ಳೋ, ಬೆಟ್ಟಿ ಅಲ್ಲಿ ಹಾಕೊಳ್ಳೋ. ವೆಜಿಟೇಬಲ್ ಬಾತ್ ಇದೆ. ಕ್ಯಾಂಟೀನನ್ನು ನಾವು ಎಲ್ಲಿ ನೋಡ್ಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಇದು 2 ವರ್ಷಕ್ಕೊಂದ್ಸಲ ಓಪನ್ ಆಗುವಂತ ಕ್ಯಾಂಟೀನ್. ಈ ಕ್ಯಾಂಟೀನ್ ಅನ್ನು ನಡೆಸ್ತಿರುವಂತ ಕೋಟೆ ಯುವಕ ಸಂಘದ ಕಾರ್ಯದರ್ಶಿಗಳು ಶ್ರೀ ಅಂಬರೀಶ್. ಇವರು ನಿಕ್ ನೇಮ್ ಅಪ್ಪಿ ಅಂತ ಹೇಳ್ತಾರೆ, ಬಟ್ ಅಂಬರೀಶ್ ಅನ್ನೋದು ಇವರ ಹೆಸರು. ಇವರು ಇವತ್ತು ನಮ್ಮ ಜೊತೆ ಮಾತಾಡ್ಲಿಕ್ಕಿದ್ದಾರೆ. ಅವರನ್ನ ಒಂದು 5 ನಿಮಿಷ ಕಾಲ ಈ ಕೋಟೆ ಯುವಕ ಸಂಘದ ನಡೆಸ್ತಿರುವಂತಹ ಕೋಟೆ ಕ್ಯಾಂಟೀನ್ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಅವ್ರ ಕಡೆಯಿಂದ ಪಡ್ಕೊಳ್ಳೋಣ. ವೀಕ್ಷಕರೇ, ಈ ಮಾಹಿತಿಯನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀವಿ. ತಮ್ಮ ಸಹಕಾರ ಇರಲಿ. ಅಂಬರೀಶ್ ಅವರು ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಕೋಟೆ ಕ್ಯಾಂಟೀನ್ ಏನು ಇದರ ಒಂದು ಉದ್ದೇಶ? ಎಲ್ಲ ಕಡೆ ಕ್ಯಾಂಟೀನ್ಗಳು ಸಾಮಾನ್ಯ, ಜಾತ್ರೆಯಲ್ಲಿ ಕ್ಯಾಂಟೀನ್ ಇರ್ತವೆ, ಹೊರಗಡೆ ಕ್ಯಾಂಟೀನ್ ಇರ್ತವೆ. ಈ ಕೋಟೆ ಕ್ಯಾಂಟೀನ್ ಏನು ವಿಶೇಷತೆ? ಬೇರೆ ಕಡೆ ಕ್ಯಾಂಟೀನ್ಗಳಿಗೂ ಕೋಟೆ ಕ್ಯಾಂಟೀನಿಗೂ ಏನು ವ್ಯತ್ಯಾಸ ಅಂದರೆ, ಇದು ಕೋಟೆ ಕ್ಯಾಂಟೀನ್ ಯಾವುದೇ ಲಾಭದ ಅಪೇಕ್ಷೆ ಇಲ್ಲದೆ ಇರ್ತಕ್ಕಂಥ ಕ್ಯಾಂಟೀನ್ ಕೋಟೆ ಕ್ಯಾಂಟೀನ್. ಅಮ್ಮನವರ ಜಾತ್ರೆಗೆ ಬರ್ತಕ್ಕಂಥ ಭಕ್ತಾದಿಗಳ ಒಂದು ಸದಭಿರುಚಿಗೆ ಒಳ್ಳೆ ತಿಂಡಿ ಪದಾರ್ಥಗಳನ್ನು ಕೊಟ್ಟು, ಒಳ್ಳೆ ಕಂಪ್ನಿ ಮೆಟೀರಿಯಲ್ಗಳನ್ನ ಕೊಟ್ಟು, ಅತಿ ಕಡಿಮೆ ದರದಲ್ಲಿ ಕೊಟ್ಟು ಅವ್ರಿಗೆ ಆರೋಗ್ಯವನ್ನು ಕಾಪಾಡ್ಕೊಬೇಕಾಗತಕ್ಕಂಥ ಏಕೈಕ ಗುರಿ ಕೋಟೆ ಕ್ಯಾಂಟೀನ್, ಕೋಟೆ ಯುವಕರ ಸಂಘ. ಇದರ ಉದ್ದೇಶ ವ್ಯವಹಾರ ಅಲ್ಲ, ಸಮಾಜ ಸೇವೆ. ಸಮಾಜ ಸೇವೆನೇ ಇದರ ಧ್ಯೇಯೋದ್ದೇಶ. ಮುಖ್ಯವಾಗಿ ಎಷ್ಟು ಯಾವಾಗಿಂದ ಇದು ಸಾಮಾನ್ಯವಾಗಿ ಆರಂಭ ಆಗುತ್ತೆ, ಯಾವಾಗ ಮುಗಿಯುತ್ತೆ ಈ ಕ್ಯಾಂಟೀನ್? ಇದು ಅಮ್ಮನವರ ಜಾತ್ರೆ ಪ್ರಾರಂಭ ಆಗುತ್ತೆ ಅಲ್ಲಿ ಗಾಂಧಿ ಬಜಾರಲ್ಲಿ 10:30 ಪ್ರಾರಂಭ ಆಗುತ್ತೆ. ಆ ತಕ್ಷಣ ಇಲ್ಲಿ ಸೀತಾರಾಮಾಂಜನೇಯ ದೇವರನ್ನ ನಮ್ಮ ರಾಮಚರಣ್ ಭಟ್ರು ಬಂದು ಪೂಜೆ ಮಾಡ್ತಾರೆ. ಅಲ್ಲಿಂದ ಪ್ರಾರಂಭ ಆಗುತ್ತೆ. ಕ್ಯಾಂಟೀನಲ್ಲಿ ಪೂಜಾ ಕಾರ್ಯಕ್ರಮದಿಂದ ಪ್ರಾರಂಭ ಆಗ್ತದೆ. ಅಲ್ಲಿಂದ ನಿರಂತರವಾಗಿ ಅಮ್ಮನವ್ರು ಏನು ಶನಿವಾರ ದಿನ ಸಂಜೆ 8:00 ಬಿಡ್ತದೆ. ಆಮೇಲೆ ಭಕ್ತಾದಿಗಳು ಕೂಡ ಬಿಟ್ಟರೂ ಕೂಡ ನಮ್ಮ ಕ್ಯಾಂಟೀನಿಗೆ ಬಂದು ಆ ದಿನ ರಾತ್ರಿ ಇಲ್ಲಿ ಅತಿ ಕಡಿಮೆ ದರದಲ್ಲಿ ಉತ್ಕೃಷ್ಟ ದರ್ಜೆಯ ತಿಂಡಿ ಪದಾರ್ಥಗಳನ್ನು ಸೇವಿಸಿ ಮನೆಗೆ ಹೋಗ್ಲಿ ಅಂತೇಳಿ ರಾತ್ರಿ 11:30 ಆದ್ರೂ ಕೂಡ ಪ್ರತಿಯೊಬ್ಬ ಕೊನೆಯ ಭಕ್ತಾದಿಗಳಿಗೂ ಕೂಡ ಪ್ರಸಾದ ಅಂತ ರೀತಿ ಕೊಟ್ಟು ನಾವು ಮನೆಗೆ ಹೋಗೋ ಪದ್ಧತಿ ಇಟ್ಕೊಂಡಿದ್ದೀವಿ. ಅಂದಾಜು ಎಷ್ಟು ಜನ ಈ ಕ್ಯಾಂಟೀನಿಗೆ ಭೇಟಿ ನೀಡುತ್ತಾರೆ? ಸುಮಾರು ಲಕ್ಷಾಂತರ ಜನ ಬರ್ತಾರೆ ಸರ್. ಅದ್ ಗದ್ಗೆಗೆ ಬರ್ತಾರಲ್ಲ, ಪ್ರತಿಯೊಬ್ರು ಅಮ್ಮನವ್ರ ದರ್ಶನ ಮಾಡ್ಕೊಳ್ತಾರೆ, ಕೋಟೆ ಕ್ಯಾಂಟೀನಿಗೆ ಬಂದೇ ಬರ್ತಾರೆ. ಹೆಚ್ಚು ಕಮ್ಮಿ 3 ರಿಂದ 4 ತಿಂಗಳಿಂದ ಕೇಳ್ತಾನೆ ಇರ್ತಾರೆ ಜನ, ಕ್ಯಾಂಟೀನ್ ಯಾವಾಗ ಓಪನ್ ಆಗುತ್ತೆ, ಕ್ಯಾಂಟೀನ್ ಯಾವಾಗ ಓಪನ್ ಆಗುತ್ತೆ, ಈ ಥರ ಏನು ಅಂತ ಭಾರಿ ಶಿವಮೊಗ್ಗ ನಗರದ ಪ್ರತಿಯೊಬ್ಬರು ಕ್ಯೂರಿಯಾಸಿಟಿ ಇರುತ್ತೆ ಕ್ಯಾಂಟೀನಿಗೆ ಬರಬೇಕು ಅಂತ. ನೀವೊಬ್ರು ಉದ್ಯಮಿ ಆಗಿದ್ದುಕೊಂಡು ಅದರ ಮಧ್ಯೆಯೂ ಬಿಡುವು ಮಾಡಿಕೊಂಡು ಈ ಕ್ಯಾಂಟೀನಲ್ಲಿ ಸ್ವಯಂ ಸ್ಫೂರ್ತಿಯಿಂದ ಸ್ವಯಂ ಸೇವಕರಾಗಿ ಕಾರ್ಯನಿರ್ವಹಿಸ್ತಾರೆ, ಕೆಲಸ ಮಾಡ್ತಾ ಇರ್ತೀರಿ. ಪ್ರತಿ ಸಾರಿ ಕ್ಯಾಂಟೀನ್ ಓಪನ್ ಆಗಲಿ ಕೂಡ ನೀವೇ ಸೋದಾ ತಿಂಡಿ ಕೊಡುವಂಥದ್ದು ಎಲ್ಲವನ್ನು ಮಾಡ್ತೀರಿ. ಯಾಕೆ ಈ ಥರ ಪ್ರೇರಣೆ ಯಾಕೆ ನಿಮಗೆ? ಪ್ರೇರಣೆ ಅಂತಂದ್ರೆ, ಇಲ್ಲಿ ನಮ್ಮ ರೂಪಾಯಿ ರಾಜಣ್ಣ ಅಂತ ಇದ್ರು, ಅವರು ಈಗ ದೈವಾಧೀನರಾಗಿದ್ದಾರೆ. ಅವರು ನಮಗೆಲ್ಲ ಒಂಥರ ಇನ್ಸ್ಪಿರೇಷನ್ ಇದ್ದಂಗೆ. ಅವ್ರಿಗೆಲ್ಲ ಕರೆದು ನಮಗೆಲ್ಲ, ಮತ್ತೆ ನಮ್ಮ ದೀನ್ ದಯಾಳಜಿಯವರು ತಮ್ಮ
ಜೀವನವನ್ನೇ ಸಮಾಜ ಸೇವೆಗೆ ಮುಡಿಪಾಗಿಟ್ಟಿದ್ದಾರೆ. ಅವ್ರ ಮುಂದೆ ನಾವು ಏನೂ ಇಲ್ಲ, ನಾವು ಉದ್ದಿಮೆ ಮಾಡೋದು ನಮ್ಮ ಉದ್ದೇಶ, ಸ್ವಂತ ಉದ್ದೇಶಕ್ಕೋಸ್ಕರ ನಾವು ಉದ್ದಿಮೆ ಮಾಡ್ತಾ ಇದೀವಿ. ಅವರು ತಮ್ಮ ದೀನ್ ದಯಾಳು ಜಿ ಅವರು ನಮಗೂ ಇಲ್ಲಿ ಮೆಂಬರ್ಶಿಪ್ ಕೊಟ್ಟು ಈಗ 20 ವರ್ಷದ ಕೆಳಗೆ ನಮ್ಮನ್ನ ಸದಸ್ಯರನ್ನಾಗಿ ಮಾಡ್ಕೊಂಡಿದ್ದಾರೆ. ಅವರು ತಮ್ಮ ಜೀವನವನ್ನೇ ಇದಕ್ಕಾಗಿ ಸಮಾಜ ಸೇವೆಗಾಗಿ ಸವಿಸಿದ್ದಾರೆ. ಅವರ ಒಂದು ಪ್ರೇರೇಪಣೆಯಿಂದ ನಾವು ಅದನ್ನ ಮುಂದುವರ್ಸ್ಕೊಂಡು ಮಾಡಿದ್ವಿ. ಒಟ್ಟಲ್ಲಿ ಈ ವ್ಯವಸ್ಥೆಯನ್ನು ನಿರಂತರವಾಗಿ ನಡೆಸಿಕೊಂಡು ಮುಂದಕ್ಕೆ ಹೋಗಬೇಕು ಅನ್ನೋ ತಮ್ಮ ಅಪೇಕ್ಷೆ ಇದೆ. ಅವರೇ ನಮಗೆ ಆದರ್ಶಪ್ರಾಯ. ಅಲ್ಲ, ಈ ಕೋಟೆ ಕ್ಯಾಂಟೀನ್ ಅನ್ನೋದನ್ನ ನಿರಂತರವಾಗಿ ಮುಂದುವರ್ಸ್ಕೊಂಡು ಹೌದು ಹೋಗ್ತೀರಿ, ಸರ್, ಪ್ರತಿ 2 ಹೌದು ವರ್ಷಗಳನ್ನು ಮುಂದುವರ್ಸ್ಕೊಂಡು ಹೋಗ್ತೀರಿ. ಹೌದು ಜನಕ್ಕೆ ಒಂದು ಅನುಕೂಲವನ್ನು ಮಾಡ್ಕೊಡ್ತಿದ್ದೀರಿ. ಹೌದು. ಜನಕ್ಕೆ ಒಂದು ಆ ಮೂಲಕ ತಮ್ಮ ಸಮಾಜ ಸೇವೆಯಲ್ಲಿ ತಮ್ಮ ಹೌದು ಸರ್, ತೊಡಗಿಸ್ಕೊಳ್ತಾ ಇದ್ದೀರಿ. ಹೌದು. ಮುಂದೆ ನಿಮ್ಮ ಇದೇ ರೀತಿ ಈ ವ್ಯವಹಾರ, ಈ ಏನು ಸಾಮಾಜಿಕ ವ್ಯವಹಾರ ಅಂದ್ರೆ ಸಮಾಜಕ್ಕೆ ಕೊಡುಗೆಯನ್ನು ಕೊಡುವ ರೀತಿಯಲ್ಲಿ ಅದ್ರ ವ್ಯವಹಾರವನ್ನು ಹೌದು ಸರ್, ಏನ್ ನಡೆಸ್ತಾ ಇದ್ದೀರಿ ಹೌದು. ಅದು ನಿರಂತರವಾಗಿ ಮುಂದಕ್ಕೆ ನಡೀಲಿ. ನಿಮಗೆ ಶುಭ ಹಾರೈಕೆಗಳನ್ನ ನಮ್ಮ ಜೈ ಶ್ರೀರಾಮ್ ಸರ್, ಜೈ ಶ್ರೀರಾಮ್. ನಮಸ್ತೆ. ಸಹಜ ಸಂದರ್ಶನಗಳಿಗಾಗಿ ಇರುವಂತಹ ವಿಶೇಷ ವಾಹಿನಿ.